ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾವಿವತ್ತು ಅದೇ ದೀಪಕ್ ಅವರ ತಂಗಿ ಮನೆಗೆ ಬಂದಿದ್ದೀವಿ. ಏನಕ್ಕಂದ್ರೆ ಇವತ್ತು ಇಬ್ರು ಪಾಪುಗಳು ಕೂದಲುನ ತೆಗಿತಾವ್ರೆ. ನಿನ್ನೆ ಒಂದು ಫಂಕ್ಷನ್ ಮಾಡಿದ್ರು ದೇವಸ್ಥಾನದಲ್ಲಿ, ಅಂದ್ರೆ ಸ್ವಲ್ಪ ಸ್ವಲ್ಪ ಕೂದಲುನ ತೆಗ್ದಿದ್ರು. ಇವತ್ತು ಫುಲ್ಲು ಕೂದಲುನ ತೆಗ್ದು ಬುಂಡೆ ಮಾಡ್ತಾವ್ರೆ. ಸೊ ಅದಕ್ಕೆ ಇವಾಗ ಅದನ್ನ ಮಾಮಂದಿರೇ ಮಾಡಬೇಕು. ಸೊ ದೀಪಕ್ ಮತ್ತೆ ಆಕಾಶ್ ಇಬ್ರು ಮಾಡ್ತಾರೆ. ಸೊ ಅದಕ್ಕೆ ಬಂದಿದ್ದೀವಿ ಈಗ. ಫ್ರೆಂಡ್ಸ್, ಇವತ್ತು ಇವಳ್ದು ಮತ್ತೆ ಇವಳ್ದು ಇಬ್ರದ್ದು ಕೂದಲು ಇರೋದಿಲ್ಲ. ಆಮೇಲೆ 1 ಅವರ್ ಆದ್ಮೇಲೆ ಫ್ರೆಂಡ್ಸ್ ನೋಡಿ, ಇವಾಗ ಕೂದಲು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಕೂದಲು ಇಲ್ಲ ಅಂದ್ಮೇಲೆ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಅವನು ಆಕಾಶ್ ಇವಾಗ ಸ್ವಲ್ಪ ಸ್ವಲ್ಪ ಕೂದಲು ತೆಗಿತಾವನೆ. मामा भोसड़ी के क्यों काट दिए मेरे बाल? ಫ್ರೆಂಡ್ಸ್, ಇವಳು ಗೊತ್ತೇ ಇಲ್ಲ ಬುಂಡೆ ಮಾಡ್ತಾರೆ ಅಂತ. ಎಷ್ಟು ಖುಷಿಯಾಗಿ ಅವ್ರೆ. ಆಮೇಲೆ ಹೆಂಗ್ ಅಳ್ತಾರೋ ನೋಡ್ಬೇಕು. ಗುಂಡು ಬುಂಡೆ ಮಾಡಿಸ್ಕೊತಿದ್ಯಾ ನೀನ್ ಇವತ್ತು? ಫ್ರೆಂಡ್ಸ್, ಇವಳು ನೋಡಿ ಅವ್ರ ಮಾಮಂಗ್ ಹೊಡಿತಾವಳೆ ಕೂದಲು ತೆಗಿತಿದ್ಯಾ ಅಂತ. ಹೊಡಿತಿದ್ಯಾ ನೀನು? ಹೊಡಿತಿದ್ಯಾ ನೀನು ಮಾಮಂಗೆ? ಫ್ರೆಂಡ್ಸ್, ಇವಾಗ ಇವಳಿಗೆ ಬುಂಡೆ ಮಾಡ್ಸೋಣ ಕರ್ಕೊಂಡು ಹೋಗ್ಬಿಟ್ಟು ಪಾಪ ನಿದ್ದೆ ಬಂದ್ಬಿಡೈತೆ ಇವಳಿಗೆ. ಸೊ ಇಲ್ಲೆಲ್ಲ ಸೆಟ್ ಮಾಡವ್ರೆ ನೋಡಿ, ಇಲ್ಲಿ ಸೆಟ್ ಮಾಡವ್ರೆ ಕೂರ್ಸ್ಕೊಂಡು. ಫ್ರೆಂಡ್ಸ್, ಇವಾಗ ಇವಳಿಗೆ ಹೇರ್ ಕಟ್ ಮಾಡಕ್ಕೆ ಅಂದ್ರೆ ಬುಂಡೆ ಮಾಡಕ್ಕೆ ಈ ತರ ಸುಮ್ಮನೆ ಬಟ್ಟೆ ಸುತ್ತವ್ರೆ. ಫ್ರೆಂಡ್ಸ್ ನೋಡಿ, ಅವಳಿಗೆ ಇವಾಗ ಬುಂಡೆ ಮಾಡ್ತಾವ್ರೆ. ಒಂಚೂರು ಚೆನ್ನಾಗೆ ಕಾಣ್ತಿಲ್ಲ. ಫ್ರೆಂಡ್ಸ್, ಅರ್ಧಂಬರ್ಧ ಮಾಡ್ಬಿಟ್ಟವ್ರೆ. ಹೆಂಗ್ ಕಾಣ್ತಾವಳೆ, ಅಳೋರು ಬರ್ತೈತೆ ಅವಳಿಗೆ. ಬೇಡ, ಆಮೇಲೆ ಕೂತ್ಕೋತಾನೆ ಇಲ್ಲ ಫ್ರೆಂಡ್ಸ್ ಅವಳು. ಫ್ರೆಂಡ್ಸ್, ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟವಳು. ಅದಕ್ಕೆ ಬಾಯಿಗೆ ಹನಿ ನಿಪ್ಪಲ್ ಕೊಟ್ಟವ್ರೆ. ನೋಡೋಣ ಇವಾಗ ಹೆಂಗ್ ಕಾಣಿಸ್ತಾಳೆ ಅಂತ. ಇವಾಗ್ಲೇ ನೋಡಕ್ ಆಗ್ತಿಲ್ಲ. ಇನ್ 2 ತಿಂಗಳು ಹೆಂಗ್ ಕಾಣಿಸ್ತಾಳು. ಫ್ರೆಂಡ್ಸ್, ಅವ್ರ ತಂಗಿಗೆ ಹೇರ್ ಕಟ್ ಮಾಡಿದವ್ರಲ್ಲ, ಅದಕ್ಕೆ ಇವಳು ನೋಡ್ಬಿಟ್ಟು ಎದ್ರಕೊಂಡ್ಬಿಟ್ಟವಳು. ಅದಕ್ಕೆ ಹೊರಗಡೆ ಕರ್ಕೊಂಡಿದ್ದೀನಿ. ಏನ್ ಮಾಡ್ತವ್ರೆ ತಂಗಿ ಪಾಪುಗೆ? ಏನ್ ಮಾಡ್ತವ್ರೆ? ಹೇರ್ ಕಟ್ ಮಾಡ್ತಾವ್ರಾ? ನಿಂಗೆ ಯಾವಾಗ ಮಾಡೋದು? ಫ್ರೆಂಡ್ಸ್, ಎದ್ರಕೊಂಡ್ಬಿಟ್ಟವಳು. ಅವಳು ಅಳ್ತಿರೋದು ನೋಡ್ಬಿಟ್ಟು ಇವಾಗ ಅವಳಿಗೆ ಆಟ ಆಡಿಸ್ಕೊಂಡು ಒಳಗಡೆ ಹೇರ್ ಕಟ್ ಮಾಡ್ತಾವ್ರೆ. ಸೊ ಇವಳನ್ನ ಸ್ವಲ್ಪ ಹೊತ್ತು ಹೊರಗಡೆ ನಿಲ್ಸ್ಕೊಂಡಿದ್ದೀನಿ, ಅಂದರೆ ಅದು ನೋಡ್ಬಿಟ್ಟು ಭಯ ಪಟ್ಕೋಬಾರ್ದು ಅಂದ್ಬಿಟ್ಟು. ಸೊ ಅವಳು ಹೇರ್ ಕಟ್ ಆದಮೇಲೆ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಅವಳು ಹೆಂಗೆ ಕಾಣಿಸ್ತಾಳೆ ಅಂತ. ಅದಾದಮೇಲೆ ಇವಳ್ದು ಹೇರ್ ಕಟ್ಟು ಇವಳು ತೋರಿಸ್ತೀನಿ ನಿಮ್ಗೆ ಹೆಂಗೆ ಕಾಣಿಸ್ತಾಳೆ ಅಂತ. ಫ್ರೆಂಡ್ಸ್, ಅವಳಿಗೆ ಗೊತ್ತಾಗ್ಬಿಟ್ಟೈತೆ ಏನೋ ಮಾಡ್ತವ್ರೆ ಅಂತ. ಸೊ ಅದಕ್ಕೆ ಅವಳು ಸಿಕ್ಕಾಪಟ್ಟೆ ಅಳ್ತಾವಳೆ. ಏನೇನೋ ಸರ್ಕಸ್ ಮಾಡ್ತಾಳೆ, ಆದ್ರೂ ಆಯ್ತಾನೆ ಇಲ್ಲ. ಫ್ರೆಂಡ್ಸ್, ಅವಳಿಗೆ ಗೊತ್ತಾಗ್ಬಿಟ್ಟೈತೆ ಏನೋ ಮಾಡ್ತಾ ಇದಾರೆ ಅಂತ. ನೋಡಿ, ಇಲ್ಲಿ ಹಿಂದೆ ಒಂಚೂರು ಏನು ಮಾಡೇ ಇಲ್ಲ. ಅವಳಿಗೆ ಗೊತ್ತಾಗ್ಬಿಟ್ಟೈತೆ ಕೂದಲು ಕಟ್ ಮಾಡಿಸ್ತಾರೆ ಅಂತ. ಅದಕ್ಕೆ ಮಾಡಿಸ್ಕೊತಾನೂ ಇಲ್ಲ. ನೋಡಿ, ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟವಳೆ. ಫ್ರೆಂಡ್ಸ್, ಈಗ ಇವಳ್ದು ಬುಂಡೆ ಮಾಡಿಸ್ತಾವ್ರೆ. ನೋಡೋಣ ಇವಳು ಹೆಂಗ್ ಅಳ್ತಾಳೆ, ಏನು ಮಾಡ್ತಾಳೆ ಅಂತ. ಫ್ರೆಂಡ್ಸ್, ಇವಳ್ದು ಮೈಂಡ್ ಡೈವರ್ಟ್ ಮಾಡೋಕ್ಕೆ ಚಂಚನೆಲ್ಲ ಆಟಾಡಿಸ್ತಾ ಇದ್ದೀವಿ ಸೈಲೆಂಟಾಗಿ. ಈಗ ಅವಳೆ ಅರ್ಧ ಕಟ್ಟಾದ್ಮೇಲೆ ಏನು ಮಾಡ್ತಾಳೋ ನೋಡಬೇಕು. ಫ್ರೆಂಡ್ಸ್, ಇಲ್ಲಿ ನೋಡಿ ಅವಳದು ಮುಂದೆ ಯಾವ ಥರ ಕಾಣಿಸ್ತೈತೆ ಅಂತ. ಹಿಂದೆ ಸಖತ್ತಾಗೈತೆ ಗೊತ್ತಾ ಅವಳು ಕೂದಲು. ಫ್ರೆಂಡ್ಸ್, ಚಿಕ್ಕವಳಿಗಿಂತ ದೊಡ್ಡವಳು ಕೂದಲೇ ತುಂಬ ಚೆನ್ನಾಗಿದ್ದಿದ್ದು. ಸೊ ಇವಾಗ ಎಲ್ಲ ಕಟ್ಟಾಯ್ತೈತೆ ಎಲ್ಲ. ಹೆಂಗ್ ಕಾಣಿಸ್ತಾವಳೆ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಿಲ್ಲ. ಫ್ರೆಂಡ್ಸ್, ಹಿಂದೆ ನೋಡಿ ಪಂಡಿತರ ತರ ಕೂದ್ಲೈತೆ ಅವಳಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಹಿಂದೆ ಪಂಡಿತರ ತರ ಕೂದ್ಲು. ಫ್ರೆಂಡ್ಸ್, ನೋಡಿ ಇವಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ. ನೈರಾ ನೇಹ ಮಾಡಿಸ್ಕೊಳ್ಳಿಲ್ಲ ಫ್ರೆಂಡ್ಸ್. ಅವಳಿಗೆ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು. ಬಟ್ ಇವಳಿಗೆ ಒಂಥರ ಮಿಷಿನ್ ಸೌಂಡ್ ಎಲ್ಲ ಇಷ್ಟ ಆಯಿತು. ಸೊ ನೀಟಾಗಿ ಮಾಡಿಸ್ಕೊಂಡ್ಲು. ಒಂಥರ ಚಿಕ್ಕ ಪಂಡಿತ್ ಥರ ಕಾಣಿಸ್ತಾವಳೆ. ಚಿಕ್ಕ ಪಂಡಿತ್ ಥರ ಕಾಣಿಸ್ತಾವಳೆ ಫ್ರೆಂಡ್ಸ್. ಅವಳದು ಹಿಂದೆ ನೋಡಿ, ಇಲ್ಲಿ ನೋಡಿ ಕೂದಲು ಎಷ್ಟು ಚೆನ್ನಾಗೈತೆ. ಅದೇನಿಗೆ ಬಿಟ್ಟಿರೋದು? ಅದನ್ನ ಇಷ್ಟನ್ನ ತಿರುಪತಿಲಿ ಹೋಗ್ಬಿಟ್ಟು ಮುಡಿ ಮಾಡಿಸ್ತಾರೆ ಫ್ರೆಂಡ್ಸ್.
ಫ್ರೆಂಡ್ಸ್ ಇವಾಗ ಮುಡಿ ಕೊಟ್ಟಾಯ್ತು, ಗುಂಡೆ ಮಾಡಾಯ್ತು. ನೆಕ್ಸ್ಟ್ ಇವಾಗ ಸ್ನಾನ ಮಾಡಿಸ್ಬಿಟ್ಟು ಮನಗ್ಸೋದಷ್ಟೇ ಫ್ರೆಂಡ್ಸ್. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಪಾಪು ಏನಂತಿದೆ ಗೊತ್ತಾ, ಬಡ್ಡೆ ಬನ್ನ ಕೂದಲೆಲ್ಲ ಕಟ್ ಮಾಡಿಸ್ಬಿಟ್ಟು ಲೈಕ್ ಶೇರ್ ಅಂತ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಬೈ ಬಾಯ್.